ಹೆಲೋ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ತಮ್ಮನೇಲಿ ನೋಡಿ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಡ್ಯೂಕ್ 250ಗೆ ಎಕ್ಸಾಸ್ಟ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿ ಏನು ಯಾವ ಎಕ್ಸಾಸ್ಟು, ಎಷ್ಟು ಪ್ರೈಸ್ ಆಗುತ್ತೆ ಎಕ್ಸಾಸ್ಟ್ಗೆ, ಎಕ್ಸಾಸ್ಟ್ ನೋಟು ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. SP ರೋಡ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಹೋಗೋಕ್ಕೆ ಒಂದು 1 ಅವರ್ ಆಗುತ್ತೆ, 1.5 ಅವರ್ ಆಗುತ್ತೆ. ಡ್ಯೂಕ್ ಅಲ್ವಾ, 1 ಅವರ್ ತೊಗೊಬೋದು. ಎಲ್ಲಪ್ಪ ಹಾಕ್ಸೋದು? $200 ಹಾಕಿ. ನೀನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಆ್ಯಂಡ್ ನ್ಯೂ ಇಯರ್ ಕ್ರಿಸ್ಮಸ್ ಬರ್ತಾಯಿದೆ. ಕೊರೋನಾ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂತ ಟಾಕ್ಸು ನ್ಯೂಸಲ್ಲೆಲ್ಲ ಹೇಳ್ತಾಯಿದ್ರು. ಕೊರೋನಾ ಜಾಸ್ತಿ ಆಗ್ತಾಯಿದೆ ಅದು ಇದು ಅಂತ. ಬಟ್ ನ್ಯೂ ಇಯರು ಕ್ರಿಸ್ಮಸ್ಗೆ ಅವ್ರು ಯಾರು ಏನು ರಿಸ್ಟ್ರಿಕ್ಷನ್ಸೇ ಮಾಡ್ತಾಯಿಲ್ಲ. ಯಾಕಂದರೆ ನ್ಯೂ ಇಯರ್ ಜಾಸ್ತಿ ರೆವೆನ್ಯೂ ಬರ್ತಲ್ಲಪ್ಪ ಇವ್ರಿಗೆ. ಅದಕ್ಕೆ ಏನು ಹೇಳ್ತಾರೆ ನ್ಯೂಸಲ್ಲಿ ಅಂದರೆ, ಇನ್ನೂ ನ್ಯೂ ಇಯರ್ಗೆ ನಾವಿನ್ನೂ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ, ನೋಡೋಣ ಅಂತ ಹೇಳಿದ್ದಾರೆ. ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ, ಲಿಕ್ಕರಲ್ಲೇ ಜಾಸ್ತಿ ರೆವೆನ್ಯೂ ಅವ್ರಿಗೆ ಈ ನ್ಯೂ ಇಯರ್ ಟೈಮಲ್ಲೆಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಗೋವಾ ಅಂಥ ಸ್ಟೇಟ್ಸಲ್ಲೆಲ್ಲ ಏನಕ್ಕೆ ಲಿಕ್ಕರು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತಂದರೆ, ಯಾವುದೇ ಒಂದು ವಸ್ತು ಮೇಲಾಗಲಿ ಅದಕ್ಕೆ ಎಷ್ಟು ಟ್ಯಾಕ್ಸ್ ಇರಬೇಕು ಅಂತ ಡಿಸೈಡ್ ಮಾಡೋದು ಗೌರ್ಮೆಂಟೇ. ಸೊ ಗೋವಾ ಗೌರ್ಮೆಂಟ್ ಅವರು ಆಲ್ಕೋಹಾಲ್ಗೆಲ್ಲ 49% ಇಟ್ಟಿದ್ದಾರೆ ಏನೋ ಟ್ಯಾಕ್ಸು. ಅದೇ ಕರ್ನಾಟಕದಲ್ಲಿ ಬಂದರೆ 83% ಇಕ್ಕಿದ್ದಾರೆ. ಸೊ ಎಷ್ಟು ಜಾಸ್ತಿ ಡಿಫ್ರೆನ್ಸ್ ಇದೆ. ಇವಾಗ ಗೋವಾಲಿ ಒಂದು ಆಲ್ಕೋಹಾಲ್ ಬಾಟ್ಲು $100 ಅಂದರೆ, ಕರ್ನಾಟಕದಲ್ಲಿ ಅದು $513 ಆಗುತ್ತೆ. ಸೊ ಅಲ್ಲಿಗೆ ಎಷ್ಟು $400 ಡಿಫ್ರೆನ್ಸ್ ಆಯಿತು. ಸೊ ಏನಪ್ಪ ಅಂದರೆ, ಲಿಕ್ಕರಿಂದನೇ ಕರ್ನಾಟಕಕ್ಕೆ 20 to 25% ಇನ್ಕಮ್ಮು. ಸೊ ಏನು ಮಾಡಿದ್ದಾರೆ, 2024 ಮಾರ್ಚ್ ಅಷ್ಟೊಳಗಡೆ ಎಲ್ಲ ಒಂದು 36,000 crores ರೆವಿನ್ಯೂ ಜನ್ರೇಟ್ ಮಾಡೋಕ್ಕೆ ಐಡಿಯಾ ಹಾಕಿದ್ದಾರೆ, ಬೈ ಇನ್ಕ್ರೀಸಿಂಗ್ ಸಮ್ ಪರ್ಸೆಂಟೇಜ್ ಆಫ್ ಇದು ಲಿಕ್ಕರ್ ಮೇಲೆ. ಏನಕ್ಕೆ ಅಂದರೆ, ಅದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ, ದೇಶದ್ದು ಇಲ್ಲ ರಾಜ್ಯದ್ದು. ಕುಡುಕ್ರೆ ನಮ್ಮ ದೇಶದ ಆಸ್ತಿ. ಶಿವಾಜಿನಗರಲ್ಲಿ ರೋಡ್ಗಳು ನೋಡ್ಗುರು, ಇದೆಲ್ಲ ಫೋನ್ ಅಂಗಡಿಗಳು ಅನ್ಕೊತೀನಿ. ರೋಡ್ ಇರೋದೇ ಇಷ್ಟು, ಅದರಲ್ಲೂ ಗಾಡಿಗಳು ನಿಲ್ಸಿರೋದು ಅಷ್ಟು. ಬಾ ಎಷ್ಟು ಗಾಡಿ ನಿಲ್ಸೋರು ಹುಡುಗರು ಇಲ್ಲಿ. ಬ್ರೋ ಟ್ರಾಫಿಕ್ಕು ಮುಂದೆ, ರೋಡ್ ಜಾಮ್. ನಮ್ಮ ಗಾಡಿ ಹೋಗುತ್ತಾ? ಸರಿ ಬನ್ರಯ್ಯ ಜನರು ಹೋಗೋಕ್ಕೆ ಟ್ರಾಫಿಕ್ ಆಗಿಬಿಡುತ್ತೆ ಗುರು ಇಲ್ಲಿ. ಗಾಡಿಗಳೆಲ್ಲ ಹೋಗೋದು. ಗುರು ಏನಿದು? ಓ ಮೈ ಗಾಡ್. ಸರಿ ಪಾರ್ಕ್ ಮಾಡೋದು ಮಾಡ್ತೀಯಾ? ಗಾಡಿಗೆ ಎಕ್ಸಾಸ್ಟ್ ಹೆಂಗೆ ಗೊತ್ತಾಗುತ್ತೆ ನಿನಗೆ? ಅಯ್ಯೋ ಕಳ್ಳೀವಳು. ಏನು ಮಾಡೋದು ಇವಾಗ? ಗಾಡೀಲಿ ನಿಂತಿದೆ, ಬಟ್ ಇನ್ನು ಎಕ್ಸಾಸ್ಟ್ ಹಾಕ್ಸಿಲ್ಲ. ಕಾರ್ಬನ್ ಫೈಬರ್ ನನಗೆ ಬೇಕಾಗಿರೋಂಥ ಎಕ್ಸಾಸ್ಟ್ ಇಲ್ಲಿಲ್ಲ, ಖಾಲಿಯಾಗಿದೆ. ಐ ಮೀನ್ ಬೇರೆ ಥರ ಎಕ್ಸಾಸ್ಟ್ ಇದೆ ಅಂತಂದರು. ಸೊ ವಿ ಕಾಂಟ್ ಕಾಂಪ್ರಮೈಸ್. ಸೊ ಬ್ರೋ ಹೋಗೋಣ, ಕಾಂಪ್ರಮೈಸ್ ಎಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ. ಹೋಗೋಣ. ಕೀಯಲ್ಲಿ ಕೊಡು ಕೀ. ಬ್ರೋ ಎಲ್ಲಿ? ಓ ಎತ್ಕೋ ಬಾ ಬ್ರೋ, $20.
ನನ್ನ ರೇಟ್ 20 ರೂಪಾಯಿ ಮರ್ತೋಗ್ಬಿಟ್ಯಾ? ಹಂಗೆ ಬಿಟ್ಟೋಗ್ಬಿಡ್ತೀಯ ನೀನು? ಏನು ಅಂಬಾನಿ ಮಗನ ನೀನು? ಓಕೆ, ಫಿಟ್ ಆಗ್ತಾ ಇದೆ ಎಕ್ಸಾಸ್ಟು. ಸ್ಟಾಕ್ ಎಕ್ಸಾಸ್ಟ್ ತೆಗಿತಾ ಇದ್ದಾರೆ. ಹೇಳಿದ್ದು ಎಕ್ಸಾಸ್ಟ್ ಇದೆ ಗುರು, ಫುಲ್ ಕಾರ್ಬನ್ ಫೈಬರು. ಈಗ ಬರುತ್ತೆ ಅಕ್ರಾಪೋವಿಚ್. ಹಿಂಗೆ ಫಿಟ್ ಆಗೋದು, ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ ಕರೆಕ್ಟಾಗಿ, ಬರುತ್ತೆ ಗುರು ಎಕ್ಸಾಸ್ಟ್. ಕ್ರೇಜಿ. ಅಷ್ಟೇ ಸೈಜ್ ಐತಲ್ಲ, ಸ್ಟಾಕ್ ಎಷ್ಟೈತೆ ಅಷ್ಟೇ. ಓಕೆ, ಇದೇ ಶಾಪ್ ಹಾಕ್ಸ್ಕೊಂಡಿದ್ದು. ಸ್ಮಾರ್ಟ್ ಬೈಕ್ ದ ಬೈಕ್ ಕಾರ್ಸ್ ಆಕ್ಸೆಸರಿ. ಯಾವ್ದು ಬರೋದು? JC ರೋಡಾ? JC ರೋಡು. ಸ್ಮಾರ್ಟ್ ಬೈಕ್ ಕಾರ್ಸ್ ಬೈಕ್ಸ್ ಆಕ್ಸೆಸರೀಸು. ಬೆಸ್ಟ್ ಪ್ರೈಸಲ್ಲಿ ಕೊಟ್ಟರು ಬ್ರೋ, ಮಾತ್ರ ಬೆಸ್ಟ್ ಪ್ರೈಸಲ್ಲಿ ಸಿಕ್ತು ಎಕ್ಸಾಸ್ಟು. ಕ್ರೇಜಿ. ಈ ಶಾಪನ್ನು ರೆಕಮೆಂಡ್ ಮಾಡ್ತೀನಿ, ಬನ್ನಿ. ಏನು ಆಕ್ಸೆಸರೀಸ್ ಬೇಕಂದ್ರೆ ತೊಗೊಳ್ಳಿ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಬ್ರೋ ಕೀಯಲ್ಲಿ ಬ್ರೋ ಬ್ರೋ ರಿವರ್ಸ್ ತೊಗೊತೀನಿ. ಎಕ್ಸಾಸ್ಟ್ ಹಾಕ್ಸೋದಕ್ಕೆ ರಿಯಾಕ್ಷನ್ಸು. ಹಾಂ, ಇದೆ ಗೊತ್ತು. ಇಲ್ಲಿ ಬರಬೇಕು, ಏನು ಫಿಲ್ಟರ್ ಹಾಕ್ಬೇಕು. ಆ ಹುಡುಗ ನೋಡ್ಬಿಡು ಹೆಂಗೆ ನೋಡ್ತಾ ಇದ್ದಾನೆ, ಕ್ರೇಜಿ. JC ರೋಡ್ ಒಳಗಡೆ ಹೋಗಿದ್ದು ಅಷ್ಟೇ. ನಾನು ಹಂಗೆ ಪಾರ್ಕಿಂಗ್ ಎಲ್ಲಿ ಮಾಡೋಣ ಅಂತ ನೋಡ್ತಿದ್ದೆ. ಅಷ್ಟೇ ಯಾರೋ ಬಂದ್ಬಿಟ್ಟು, ಬ್ರೋ ಏನು ಬೇಕು ಬ್ರೋ, ಬೈಕ್ ಆಕ್ಸೆಸರೀಸ್ ಎಲ್ಲ ಏನು ಬೇಕು ಅಂದ. ನಾನು ಎಕ್ಸಾಸ್ಟ್ ಬೇಕು ಅಂತಂದೆ. ಸೊ ಬನ್ನಿ ಬ್ರೋ ನಮ್ಮ ಅಂಗಡಿಗೆ ಅಂತ ಕರ್ಕೊಂಡೋದಾಗ್ರು. ಕರ್ಕೊಂಡೋಗಿ ಕೇಳಿದೆ ನಾನು, ಈ ಥರ ಕಾರ್ಬನ್ ಫೈಬರ್ ಎಕ್ಸಾಸ್ಟ್ ಬೇಕು ಅಂತ. ಅವನು ಇಟ್ಕೊಂಡು ಸರಿ ತರಿಸ್ಕೊಡ್ತೀನಿ, ಫಿಟ್ಟಿಂಗ್ ಚಾರ್ಜು ಬೆಂಡ್ ಪೈಪು ಎಲ್ಲ ಸೇರಿ 5100 ಆಗುತ್ತೆ ಅಂದ. ಆನ್ಲೈನಲ್ಲೇ 2200-300 ಸಿಗುತ್ತೆ. ಬೆಂಡ್ ಪೈಪ್ ಒಂದು 600 ಇಟ್ಕೊಂಡ್ರು 2600 ಒಳಗಡೆ ಕೆಲಸ ಮುಗ್ದೋಗುತ್ತೆ. ಇವನು 5100 ರೂಪಾಯಿ ಹೇಳ್ತವನೆ ಗುರು ನನ್ನ ಹತ್ರನೇ. ಸರಿ ಅಂದ್ಬಿಟ್ಟು, ಸರಿ ಬ್ರೋ ಇರಿ ಬರ್ತೀರಿ ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿಗೆ ಹೋದ್ರಿ. ಬೇರೆ ಅಂಗಡಿಗೆ ಹೋಗಿ ಕೇಳಿದ್ರೆ ಬ್ರೋ ಫಿಟ್ಟಿಂಗ್ ಚಾರ್ಜು ಬೆಂಡ್ ಪೈಪ್ ಎಲ್ಲ 2700 ಆಗುತ್ತೆ ಅಂತ ಹೇಳ್ದ. ಪ್ರೈಸ್ ಎಗ್ರಿಸ್ಬಿಟ್ಟವನೆ, ನನಗೆ ಬೇತ್ಮಂಗಲ ಮಾಡ್ತಾವನೆ ಅವನು ಅಂಗಡಿಯವನು. ನೋಡಿ ಬ್ರೋ ಇನ್ನೊಂದು ರೇಟ್ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಬ್ರೋ ನಿಮ್ಮ ರೇಟ್ ಹೇಳಿ ಅಂದ. ಬ್ರೋ 2500 ಅಂದೆ. ಅಷ್ಟಕ್ಕೆಲ್ಲ ಬರೋಲ್ಲ ಬ್ರೋ ಅಂದ. ಸರಿ ಬಿಡಿ ಬ್ರೋ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಅಲ್ಲಿ ಹಾಕ್ಸ್ಕೊಂಡೆ. ಫಿಟ್ಟಿಂಗ್ ಚಾರ್ಜ್ ಬಂದು 350 ತೊಗೊಂಡ್ರು. ನನಗನ್ಸಿದ್ದು ಜಾಸ್ತಿನೇ ಆಯಿತು 350. ನಮ್ಮ ಏರಿಯಲ್ಲಿ ಭಯ ಇದ್ದಾನೆ, ಅವ್ನು 100 ರೂಪೀಸಿಗೆ ಮಾಡಿಕೊಡ್ತಾನೆ ಫಿಟ್ಟಿಂಗು. ನೆಕ್ಸ್ಟು ಫಿಟ್ಟಿಂಗ್ ಬೇಕಂದರೆ ಭಯ ಹತ್ರನೇ ಮಾಡಿಸ್ಬೇಕು, ಸ್ಟಾಕ್ ಹಾಕ್ಸ್ಬೇಕಂದ್ರೆ. ಆ್ಯಂಡ್ ಅದೇ 2750 ಹೇಳ್ದ. 2700 ಮಾಡ್ಕೊಂಡ. ಸರಿ ಅಂದ್ಬಿಟ್ಟು ಎಲ್ಲ ಸೇರಿ ಅದೇ 3000 ಮಾಡಿಸ್ದೆ ಲಾಸ್ಟು. ಬ್ರೋ ಒಂದು ಅವ್ರು R15ಗೆ ಟೇಲ್ ಟಿ ಡಿ ತೊಗೊಂಡ್ರು, ಅದೊಂದು 400. ಎಲ್ಲ ಸೇರಿ 3050 ಮಾಡಿಕೊಂಡು ಮನೆ ಕಡೆ ಹೋಗ್ತಾಯಿದ್ದೀವಿ. ಇನ್ಮೇಲೆ ಎಲ್ಲ ಬಾಕ್ಸಲ್ಲಿ ಇರುತ್ತೆ ಎಕ್ಸಾಸ್ಟು. ಇಷ್ಟೇ ಸೌಂಡ್ ಸಾಕು ಆ್ಯಕ್ಚುಲಿ, ಜಾಸ್ತಿ ಸೌಂಡ್ ಏನು ಬೇಡ. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಅಪ್ಗ್ರೇಡ್ ಮಾಡೋಣ, ಫುಲ್ ಸಿಸ್ಟಮ್ ಹಾಕ್ಸಿದ್ರೆ ಇನ್ನೂ ಸೌಂಡ್ ಬರುತ್ತೆ. ಇದೇ ಎಕ್ಸಾಸ್ಟ್ಗೆ ಫುಲ್ ಸಿಸ್ಟಮ್ ಹಾಕ್ಸ್ಕೊಂಡ್ರೆ ಇನ್ನೂ ಕ್ರೇಜಿ ಸೌಂಡ್ ಬರುತ್ತೆ. ಸೊ ಇವಾಗ ಬರೀ ಸ್ಲಿಪ್ ಆನ್ ಹಾಕ್ಸ್ಕೊಂಡು ಇಂಜಿನ್ಗೂ ಹರ್ಟ್ ಆಗ್ತೀರಾ, ಗಾಡಿನ ಹೊಸದಲ್ವಾ ಗಾಡಿಗೂ ಹರ್ಟ್ ಆಗ್ತೀರಾ ಅಂತ ಹಾಕ್ಸಿದ್ದೀನಿ. ನನಗೊಂದು ಖುಷಿ ಏನಂದರೆ ಪಿಕಪ್ ಜಾಸ್ತಿ ಆಗೈತೆ. ನಾನು ಎಗ್ರೋಗ್ತೀನಿ ಅಂತ ಎಲ್ಲಿ ಇಟ್ಕೋ ಒಂದು ಕೈಯಲ್ಲಿ ಫೋನ್ ಜಾಬಲ್ಲಿ ಇಟ್ಕೊಂಬಿಡು.
ಕೇಳಿಸ್ತೀನಿ ಇವಾಗ. ಇದೇ ಎಕ್ಸಾಸ್ಟ್ ಅಕ್ರಾಪೋವಿಕ್ಕು. ಇವಾಗ ಎಕ್ಸಾಸ್ಟ್ ಮಾಡಿ ಕೇಳಿಸ್ಕೊಡ್ತೀನಿ. ಕೇಳಿಸ್ತೀನಿ. ಓಕೆ, ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಂಟಿಲ್ ದ್ಯಾನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟಲ್ಲಿ ಒಂದು ಸ್ಟ್ರೆಚ್ ಕೊಡ್ತೀನಿ ನೋಡಿ. ಏನು ಬ್ರೋ ಅದು? ಈ ರೋಡಲ್ಲಿ ರಿಸ್ಕೇ ತೊಗೊಳಕ್ಕೆ ಹೋಗ್ಬಾರ್ದು ಬ್ರೋ, ಸೀರಿಯಸ್ಲಿ ಅಲ್ವಾ? ಯಾವಾಗ ಯಾರು ಕ್ರಾಸ್ ಮಾಡ್ತಾ ಇರ್ತಾರೋ ಗೊತ್ತಾಗಲ್ಲ. ಏ ಪಾಪ ಅವ್ರ ಕಾಲೇನೂ ಆಗಲ್ವೇನೋ ಪಾಪ ನನಗೆ.